ಬೆಂಗಳೂರಿಗರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು. ಬಿ ಖಾತೆಯಿಂದ ಎ ಖಾತೆಗೆ ಆಸ್ತಿಗಳ ಪರಿವರ್ತನೆ ಮಾಡಿಕೊಳ್ಳೋರಿಗೆ ಇದು ಸಕಾಲ ಅಂತ ಹೇಳಿದ್ರು. ಈಗ ಬಿ ಖಾತಾದಿಂದ ಎ ಖಾತೆಗೆ ಆಸ್ತಿಗಳ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಕೂಡ ಆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಆಸ್ತಿಗಳ ಮೇಲೆ ಗೈಡೆನ್ಸ್ ವ್ಯಾಲ್ಯೂ 3% ಇಳಿಕೆ ಮಾಡಿದ್ದು, 5% 2% ಇಳಿಕೆ ಮಾಡಿದೆ ಸರ್ಕಾರ. ನಾಳೆಯಿಂದ ಆಗಸ್ಟ್ 23ರವರೆಗೆ ಈ ಸರ್ಕಾರಿ ಆಫರ್ ಜಾರಿಯಲ್ಲಿರುತ್ತೆ. ಅರ್ಜಿ ಸಲ್ಲಿಸಿ ಹಣ ಪಾವತಿ ಮಾಡಿದವರಿಗೂ ಕೂಡ ಈ ಆಫರ್ ಅನ್ನು ಕೊಡಲಾಗಿದೆಯಂತೆ. 100 ದಿನಗಳ ಗಡುವು ಮುಗಿದ ಮೇಲೆ 5% ಅದೇ ರೀತಿಯಾಗಿ ಮುಂದುವರಿಕೆ ಆಗುತ್ತೆ. ಈಗ 100 ದಿನಗಳ ಗಡುವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಈ 100 ದಿನದಲ್ಲಿ ಬಿ ಖಾತಾದಿಂದ ನಿಮ್ಮ ಆಸ್ತಿಯನ್ನು ಎ ಖಾತಾಗೆ ಪರಿವರ್ತನೆ ಮಾಡಿಕೊಳ್ಳೋದಿದ್ರೆ ನೀವು ಗೈಡೆನ್ಸ್ ವ್ಯಾಲ್ಯೂ 2% ಮಾತ್ರ ಕಟ್ಟಬೇಕು. ಅಂದ್ರೆ 1 ಕೋಟಿಯ ಆಸ್ತಿ ಆಗಿದ್ರೆ ನೀವು 1 ಲಕ್ಷ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಿದ್ರೆ ಸಾಕು. 5% ಇದ್ದಂತ ಗೈಡೆನ್ಸ್ ವ್ಯಾಲ್ಯೂವನ್ನು ರಾಜ್ಯ ಸರ್ಕಾರ ಈಗ 2%ಗೆ ಇಳಿಕೆ ಮಾಡಿದೆ. ಇದು ನಾಳೆಯಿಂದ ಪ್ರಾರಂಭವಾಗಿ ಆಗಸ್ಟ್ 23ರವರೆಗೆ ಜಾರಿಯಲ್ಲಿರುತ್ತೆ. ಅಂದ್ರೆ 5 ಪಾಲಿಕೆಗಳಿಂದ ಒಟ್ಟು 10 ಕೇಂದ್ರಗಳನ್ನು ತೆಗೆಯಲಾಗುತ್ತೆ. ಆ ಮೂಲಕ ರಾಜ್ಯ ಸರ್ಕಾರ ಈ ಕ್ರಮವನ್ನ ಕೈಗೊಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ನಾಳೆಯಿಂದಾನೇ ಬಿ ಖಾತೆಯಿಂದ ಎ ಖಾತೆಗೆ ತಮ್ಮ ಆಸ್ತಿಯನ್ನ ಪರಿವರ್ತನೆ ಮಾಡಿಕೊಳ್ಳೋರಿಗೆ ರಾಜ್ಯ ಸರ್ಕಾರ ಈಗ ಕ್ರಮವನ್ನ ಕೈಗೊಳ್ತಾ ಇದೆ. ನಾಳೆಯಿಂದಾನೇ ಅದು ಜಾರಿಗೆ ಕೂಡ ಬರ್ತಾ ಇದೆ. ಸೊ ಏನಿದೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್? ನೈನಾ, ಈಗ ನಾಳೆಯಿಂದ ಜಾರಿಯಾಗುತ್ತೆ. ಜೊತೆಗೆ ನಾಳೆನೆ ಇದಕ್ಕೆ ಆರಂಭ. ಸುಮಾರು 50 ಸ್ಥಳಗಳಲ್ಲಿ ಬೆಂಗಳೂರಿನ ವಿವಿಧ ಕಡೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗುತ್ತೆ. ಸೊ ಸಾರ್ವಜನಿಕರು ಇದನ್ನ ಉಪಯೋಗ ಪಡಿಸ್ಕೋಬಹುದು ಬಿ ಖಾತೆಯಿಂದ ಎ ಖಾತೆಗೆ. ಅದರ ಜೊತೆಗೆ ಈಗ ಈ ಹಿಂದೆ ಯಾರೆಲ್ಲ ನೋಂದಣಿಯನ್ನ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅನುಮೋದನೆ ಮಾಡಿದ್ರು, ಅವರು ಹಣವನ್ನ ಕಟ್ಟದೇ ಇದ್ರೆ ಅವ್ರಿಗೂ ಕೂಡ ಈ ರಿಯಾಯಿತಿ 5% ಇಂದ ಈಗ ಗೈಡೆನ್ಸ್ ಆಸ್ತಿಗಳ ಮೇಲಿನ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅದನ್ನ 2% ಮಾಡಿದ್ದಾರೆ. ಸೊ ಅದು ಇವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಅದ್ರ ಜೊತೆಗೆ ಈಗ ಹೊಸದಾಗಿ ಅಪ್ಲೈ ಮಾಡುವವರಿಗೆ 100 ದಿನಕ್ಕೆ ಅಂದ್ರೆ ನಾಳೆಯಿಂದ ಆಗಸ್ಟ್ 23ರವರೆಗೆ ಅಪ್ಲೈ ಆಗತ್ತೆ. ಸೊ ಅವ್ರಿಗೂ ಕೂಡ ಈ ಆಫರ್ ಸಿಗುತ್ತೆ. ಅದ್ರ ಜೊತೆಗೆ ಈ ಹಿಂದೆ ಅರ್ಜಿ ಸಲ್ಲಿಕೆ ಮಾಡಿದವರು ಹಣ ಕಟ್ಟದೇ ಇದ್ರೆ ಅವರು ಕೂಡ ಈ ಒಂದು ಪ್ರಯೋಜನವನ್ನ ಪಡ್ಕೋಬಹುದು. 100 ದಿನಗಳ ಗಡುವನ್ನ ಮೀರಿದ ಬಳಿಕ ಅಂದ್ರೆ ಆಗಸ್ಟ್ 23ರ ಬಳಿಕ ಯಾವುದೇ ರೀತಿಯಲ್ಲೂ ಈ ರಿಯಾಯಿತಿ ಸಿಗೋದಿಲ್ಲ. 5% ಏನಿದೆ ಗೈಡೆನ್ಸ್ ವ್ಯಾಲ್ಯೂ ಅದನ್ನ ಕಟ್ಟಬೇಕಾಗತ್ತೆ. ಅದ್ರ ಜೊತೆಗೆ ಇನ್ ಕೇಸ್ ಏನಾದ್ರು ಅಧಿಕಾರಿಗಳು ಆ ಆಫರ್ ಅನ್ನ ಬೇರೆಯವರಿಗೆ ಏನಾದ್ರು ಎಕ್ಸ್ಟೆಂಡ್ ಮಾಡಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನು ಈಗ ಸರ್ಕಾರ ನೀಡಿದೆ. ನಯನ, ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.